ಸೊ ನೋಡಿ, ಈ ಥರ ಮರ ಟೆರೆಸ್ ಮೇಲೆ ಬೆಳೆದಿದೆ. ಯೋಚನೆ ಮಾಡಿ. ಸಿಂಗಾಪುರ್ದು ಒಂದು ಪಾರ್ಕಿಂಗ್ ಲಾಟ್ ತೋರಿಸ್ತಾ ಇದ್ದೀನಿ, ಅಪಾರ್ಟ್ಮೆಂಟ್ ಪಾರ್ಕಿಂಗ್ ಲಾಟ್. ಚಿಕ್ಕ ಜಾಗ ರೆಂಟ್ ಮಾಡಿ ಇಲ್ಲಿ ನೀವೇನು ಬೇಕಾದ್ರೂ ಬೆಳ್ಕೊಬೋದು. ಸೊ ಇವಾಗ ಇನ್ನೊಂದು ಪ್ಲ್ಯಾನು, ಒಂದು ರಿಲೇಟಿವ್ ಇದ್ದಾರೆ. ಸೊ ಅವ್ರ ಮನೆಗೆ ಹೋಗ್ಬೇಕು ಊಟಕ್ಕೆ. ಹೋಗೋಣ, ಕ್ಯಾಬ್ ಬುಕ್ ಮಾಡಿದ್ದೀವಿ. ಅಪಾರ್ಟ್ಮೆಂಟ್ಸ್ ಕೆಳಗಡೆ ನಿಂತಿದ್ದೀವಿ. ಕಾರುಗಳು ನೋಡಿ, ಇದೆಲ್ಲ ಫುಲ್ ಪಾರ್ಕಿಂಗು. ಇಲ್ಲಿ ಅಪಾರ್ಟ್ಮೆಂಟ್ಸಲ್ಲಿರೋರು ಪಾರ್ಕಿಂಗ್. BMW, ಟೊಯೋಟೋ, ಆಡಿ, ಮಿನಿ ಕೂಪರ್. ಇದು ನೋಡಿ ಸಖತ್ತಾಗಿರುತ್ತೆ. ಈ ಥರ ಜಾಸ್ತಿ ಕಾರ್ಗೋ ವ್ಯಾನ್ಸ್ ನೋಡ್ಬೋದು. ಆ್ಯಂಡ್ ವೆಲ್ಫೇರ್ ಅಂತೂ ಇಲ್ಲಿ ಹೆವಿ ಕಾಮನ್ ಇಲ್ಲಿ. ಸೊ ನಾವಿರೋದು ಮೇಲೆ 6th ಫ್ಲೋರಲ್ಲಿ. ಸೊ ಈ ಥರ ಇದೆ ಜಾಗ ಇಲ್ಲಿ. ಸೆರಾಂಗೂನ್ ಅವೆನ್ಯೂ 2 ಅಂತ ಈ ಜಾಗ ಹೆಸರು. ಕ್ಯಾಬ್ ಬಂದಿದೆ. 6 ಜನ ಆಗತ್ತಾ ಇದರಲ್ಲಿ. ಸೊ ಸಿಂಗಾಪುರ್ ರೀಚ್ ಆಗಿದ ತಕ್ಷಣ ನನಗೆ ಫಸ್ಟ್ ಕಣ್ಣು ಕಾಣಿಸಿದ್ದು ಫುಲ್ಲಿ ಡೆವಲಪ್ಡ್ ಕಂಟ್ರಿ, ವೆಲ್ ಆರ್ಗನೈಸ್ಡ್. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ನನಗೆ ಗ್ರೀನರೀಸ್ ತುಂಬಾ ಕಾಣಿಸ್ತು. ಎಲ್ಲಿ ನೋಡಿದ್ರು ಗ್ರೀನರಿ. ರೋಡ್ ಸಕ್ಕತ್ತಾಗಿರುತ್ತೆ. ರೋಡ್ ಪಕ್ಕ ನೀವು ನೋಡಬೇಕು, ಇನ್ನೂ ಸೂಪರ್ ಆಗಿರುತ್ತೆ. ಎಲ್ಲಿ ನೋಡಿದ್ರು ಗಾರ್ಡನ್ಸ್, ಲಾನ್ಸ್, ಲಶ್ ಗ್ರೀನೇ ಫುಲ್ ಕಂಪ್ಲೀಟ್ ಆಗಿ. ಬಂದ್ವಿ ರಿಲೇಟಿವ್ಸ್ ಮನೆಗೆ. ತಿಂಡಿ ಕೊಟ್ಟರು, ತಿನ್ಬಿಟ್ಟು ಇವಾಗ ಆಚೆ ಹೋಗೋಣ. ಇಲ್ಲಿ ಅಪಾರ್ಟ್ಮೆಂಟ್ಸ್ ಅಕ್ಕಪಕ್ಕ ಏನೇನಿದೆ ನೋಡೋಣ. ಸಕ್ಕತ್ತಾಗಿದೆ ಜಾಗ ಮಾತ್ರ. ಎಷ್ಟು ಬಿಲ್ಡಿಂಗ್ಸ್ ಇದೆಯೋ ಅಷ್ಟೇ ಗ್ರೀನರೀಸ್ ಉಳಿಸ್ಕೊಂಡಿದ್ದಾರೆ. ಅದೇ ಒಂದು ಮೇಜರ್ ಪ್ಲಸ್ ಪಾಯಿಂಟ್ ಸಿಂಗಾಪುರದ. ಎಷ್ಟು ಗ್ರೀನರಿ ಇದೆ ನೋಡಿ ಅಪಾರ್ಟ್ಮೆಂಟ್ಸ್ ಒಳಗಡೆ. ಏನು ಖಾಲಿ ಇದೆ ನೋಡಿ. ಸೊ ಸಾಕಾದಾಗ ಖಾಲಿಯಾಗೆ ಅಲ್ಟಿ ಆಗಿದೆ. ಎಷ್ಟು ನೀಟಾಗಿದೆ ರೋಡ್ಸ್. ಆ ಮಾಲ್ಗೆ ಹೋಗ್ಬೇಕು ಅಂತ ಇದ್ದೀವಿ. ಸೊ ಇಲ್ಲಿ ಲಿಫ್ಟ್ ಹತ್ಬಿಟ್ಟು ಮೇಲೆ ಹೋಗಿ ಕೆಳಗಡೆ ಇಳಿಬೇಕು. ಸೊ ಆಗಲೇ ಆ ರೋಡಲ್ಲಿದ್ವಿ, ಇವಾಗ ಈ ರೋಡಿಗೆ ಬಂದಿದ್ದೀವಿ. ಇಲ್ಲೇ ಮಾಲ್ ಇರೋದು. ಮೆಕ್ಡಿ, ಸಿಂಗಾಪುರ್ ಮೆಕ್ಡಿ ಮೆನು ಸಖತ್ತಾಗಿರುತ್ತಂತೆ, ಟ್ರೈ ಮಾಡ್ಬೇಕು. ಸಿಂಗಾಪುರಲ್ಲಿ ಒಂದು ಸೂಪರ್ ಮಾರ್ಕೆಟ್. ಸೇಮ್ ನಮ್ಮ ಸೂಪರ್ ಮಾರ್ಕೆಟ್ ಹೆಂಗಿದೆಯೋ ಹಂಗೆ ಇದೆ. ಬಟ್ ಬ್ರ್ಯಾಂಡ್ಸ್ ಇಲ್ಲಿ ಬೇರೆ ಬ್ರ್ಯಾಂಡ್ಸ್ ಇದೆ. ಜಾಪನೀಸ್ ಬ್ರ್ಯಾಂಡ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಕೊರಿಯನ್ ಬ್ರ್ಯಾಂಡ್ಸು ತುಂಬ ನೋಡ್ಬೋದು ಇಲ್ಲಿ. ಮತ್ತು ಚೈನೀಸ್ ಬ್ರ್ಯಾಂಡ್ಸು ತುಂಬ ನೋಡ್ಬೋದು. ನೋಡಿ ಸಣ್ಣ ಪ್ರಾನ್ಸು, ಸೀಗಡಿ, ಒಣಗಿರೋ ಮೀನು. ಪ್ಯಾಂಡನ್ ಕೇಕ್ ಇದೆ ನೋಡಿ. ಹ್ಯಾಲೋವಿನ್ ಹತ್ರ ಬರ್ತಾ ಇದೆ. ಸೊ ನೋಡಿ, ಹ್ಯಾಲೋವಿನ್ ಪಂಪ್ಕಿನ್. ಮೊಟ್ಟೆ ನೋಡಿ, ಮೊಟ್ಟೆ ಕಲರ್ ಹೆಂಗಿದೆ, ಎಲ್ಲ ಬ್ರೌನು. ಇದು ನೋಡಿ, ಇದೇನೋ ರೆಡ್ ಕಲರ್ ಇದೆ. ಇಲ್ಲಿ ನೋಡಿ ನಮ್ಮ ಐಟಮ್ ನೋಡಿ. ಇದು ಲ್ಯಾಂಬ್, ಚಿಕನ್ ಇದೆ, ಮಟನ್ ಇದೆ, ಸಾಸೇಜಸ್. ಇದೆಲ್ಲ ಬೀಫ್ ಅಂತ. ಇದು ರೋಸ್ಟೆಡ್ ಡಿಲೈಟ್ಸ್, ಸ್ಟೇಕ್ಸ್ ಇದೆ ನೋಡಿ. ಇದು ಚಿಕ್ಕ ಮಾಲ್ ಇದು, ಏನೂ ಅಷ್ಟಿಲ್ಲ. ಸೂಪರ್ ಮಾರ್ಕೆಟ್ ಮತ್ತು KFC, ಮೆಕ್ಡಿ. ಹ್ಯಾಪಿ ದೀಪಾವಳಿ ಎಲ್ಲ ಕಡೆ ಹಾಕಿದಾರಲ್ಲ. ಹ್ಯಾಪಿ ದೀಪಾವಳಿ ಅದು ಎಲ್ಲ ಕಡೆ ಹಾಕಿದ್ದಾರೆ. ಸೊ ಇದು ಆಕರ್ಸ್ ಸೆಂಟರ್ ಅಂತ. ಇಲ್ಲಿ ಬಡ್ಜೆಟಾಗೆ ಸ್ಟ್ರೀಟ್ ಫುಡ್ ಥರ ಸಿಗುತ್ತೆ. ಬಟ್ ಇವಾಗ ರಿಲೇಟಿವ್ಸ್ ಮನೆಗೆ ಬಂದಿದ್ದೀವಿ. ಸೊ ಅಲ್ಲಿ ಊಟಕ್ಕೆ ಕರೆದಿದ್ದಾರೆ. ಅಲ್ಲಿ ಊಟ ಮಾಡಬೇಕು. ಇಲ್ಲೇನೋ ತಿನ್ನೋಕ್ಕಾಗಲ್ಲ, ಬಟ್ ಸುಮ್ಮನೆ ನೋಡೋಣ ಬನ್ನಿ. ಸೊ ಎಲ್ಲರೂ ಆರ್ಡ್ರ್ ಮಾಡಿ ಕಾಯ್ತಾ ಇದ್ದಾರೆ. ಎಲ್ಲ ಬೇಕ್ಡ್ ಐಟಮ್ಸ್ ಇದೆ, ಪಫ್ಸ್ ಟೈಪ್. ಸಾಲ್ಟಿ ಪೀ ಕೇಕ್ ಅಂತ. ಸೊ ಇದು ಸ್ಪಾಂಜ್ ಕೇಕು. ಸೊ ಇಲ್ಲಿ ಟೆರೆಸ್ಸಲ್ಲಿ ಒಂದು ಗಾರ್ಡನಿಂಗ್ ಮಾಡಿದ್ದಾರೆ, ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ನೀವು ಒಂದು ಸ್ವಲ್ಪ ಜಾಗನ ತೊಗೊಂಡು ಟೆರೆಸಲ್ಲೇ ಬೆಳಿಬೋದು ನೀವು, ರೆಂಟ್ ಬೇಸಿಸಲ್ಲಿ. ಸೊ ಅಪಾರ್ಟ್ಮೆಂಟ್ಸ್ ಮೇಲೆ ಕಾರ್ ಪಾರ್ಕಿಂಗ್ ಇರುತ್ತೆ, ಕಾರ್ ಪಾರ್ಕಿಂಗ್ ಮೇಲೆ ಟೆರೆಸ್ ಗಾರ್ಡನಿಂಗ್. ಸೊ ಹೋಗೋಣ. ಸೊ 7th ಫ್ಲೋರಲ್ಲಿ ರೂಫ್ ಗಾರ್ಡನ್. ಸೊ ಬ್ರಿಡ್ಜ್ ಇದೆ ನೋಡಿ, ಇಲ್ಲೊಂದು ಸಖತ್ತಾಗಿದೆ. 2 ಬಿಲ್ಡಿಂಗ್ ಕನೆಕ್ಟ್ ಮಾಡುತ್ತೆ. ನಮ್ಮ ಇಂಡಿಯಾಲೆಲ್ಲ ಕೆಳಗಡೆ ಬೆಳೆದಿರೋದೇ ಕಟ್ ಮಾಡಿ ರೋಡ್ಗಳು ಮಾಡ್ತಾರೆ. ಇವರು ಮೇಲೆ ಟೆರೆಸ್ ಮೇಲೆ ಈ ಥರ ಗಾರ್ಡನ್ ಮಾಡಿದ್ದಾರೆ. ಇಷ್ಟು ಸಖತ್ತಾಗಿರೋ ಗಾರ್ಡನ್. ಇದು ಟೆರೆಸ್ಸೇ ಅನ್ಸಲ್ಲ, ಯಾವುದೋ ಭೂಮಿ ಮೇಲೆ ಬೆಳೆದಿರೋ ಥರ ಇದೆ ಆ ರೇಂಜಲ್ಲಿ. ನೋಡಿ ದೊಡ್ಡ ಮರ ಎಲ್ಲ ಟೆರೆಸ್ ಮೇಲೆ ಬೆಳೆದಿದೆ ಅಂದರೆ ಯೋಚನೆ ಮಾಡಿ ಹೆಂಗೆ ಬೆಳೆದಿರ್ಬೋದು ಅಂತ. ನೋಡಿ ಇಲ್ಲೆಲ್ಲ ಮರಗಳೇ ಇದೆ.
ಇಷ್ಟು ದೊಡ್ಡ ದೊಡ್ಡ ಮರ ಟೆರೆಸ್ ಮೇಲೆ. ಒಂದು ಚಿಕ್ಕ ಜಾಗನೂ ವೇಸ್ಟ್ ಮಾಡಿಲ್ಲ ಇವರು, ಎಲ್ಲ ಕಡೆ ಗ್ರೀನರೀಸ್. ಸಿಂಗಾಪುರೇ ಒಂಥರ ಫುಲ್ ಗ್ರೀನರಿ. ದಟ್ ಇಸ್ ವಾಟ್ ಇಸ್ ಅಮೇಝಿಂಗ್. ದ ಬೆಸ್ಟ್ ಥಿಂಗ್ ಐ ಲೈಕ್ ಅಬೌಟ್ ಸಿಂಗಾಪುರ್ ಇಸ್ ಇಲ್ಲಿರೋ ಗ್ರೀನರಿ. ಇದು ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ, ಕನ್ಸರ್ವ್ ಮಾಡಿದ್ದಾರೆ ಮೇಯ್ನಾಗಿ. ಸೊ ಹೇಳ್ತಾ ಇದ್ನಲ್ಲ, ಚಿಕ್ಕ ಜಾಗ ರೆಂಟ್ ಮಾಡಿ ಇಲ್ಲಿ ನೀವು ಏನು ಬೇಕಾದ್ರೂ ಬೆಳ್ಕೊಬೋದು. ಇಷ್ಟು ಜಾಗದಲ್ಲಿ ನೀವು ಆರಾಮಾಗಿ ನಿಮಗೆ ಮನೆಗೆ ಬೇಕಾಗಿರೋ ತರಕಾರಿ ಬೆಳ್ಕೊಬೋದು, ಸೊಪ್ಪು ಬೆಳ್ಕೊಬೋದು. ಸೊ ಅದೇ ಥರ ಎಷ್ಟೊಂದು ಬ್ಲಾಕ್ಸ್ ಇದೆ. ಸೊ ಯು ಕ್ಯಾನ್ ರೆಂಟ್ ಈಚ್ ಬ್ಲಾಕ್ ಆ್ಯಂಡ್ ಗ್ರೋ ಯುವರ್ ಓನ್ ವೆಜಿಟೇಬಲ್ಸ್, ಪ್ಲ್ಯಾಂಟ್ಸ್, ಫ್ಲವರ್ಸ್, ಫ್ರೂಟ್ಸ್, ಎನಿಥಿಂಗ್. ಸೊ ನೋಡಿ, ಈ ಥರ ಮರ ಟೆರೆಸ್ ಮೇಲೆ ಬೆಳೆದಿದೆ. ಯೋಚನೆ ಮಾಡಿ. ಇವಾಗ ಆಲ್ಮೋಸ್ಟ್ ಲೈಕ್ 7th ಫ್ಲೋರಲ್ಲಿದ್ದೀವಿ. 7th ಫ್ಲೋರ್ ಬಿಲ್ಡಿಂಗ್ ಮೇಲೆ ಈ ಥರ ಬೆಳೆದಿರೋದು. ಸುತ್ತಲೂ ಅಪಾರ್ಟ್ಮೆಂಟ್ಸ ಇಲ್ಲಿ ನೋಡಿ, ಸುತ್ತಲೂ ಅಪಾರ್ಟ್ಮೆಂಟ್ಸು. ಇಲ್ಲಿ ಮಧ್ಯದಲ್ಲಿ ಒಂದು ಈ ಥರ ಒಂದು ಬರೀ ಈ ಬಿಲ್ಡಿಂಗಲ್ಲಿ ಮಾತ್ರ ಅಲ್ಲ, ಎಲ್ಲ ಬಿಲ್ಡಿಂಗಲ್ಲೂ ಈ ಥರ ಇರೋದು ನೋಡಿ. ಅಲ್ಲಿ ಅಲ್ಲೊಂದಿದೆ. ಸೊ ಅದೇ ಥರ ಒಂದೊಂದು ಬಿಲ್ಡಿಂಗಲ್ಲೂ ಬೆಳೆದಿರ್ತಾರೆ. ಬಾಳೆ ಗಿಡ ನೋಡಿ ಟೆರೆಸ್ ಮೇಲೆ ಬೆಳೆದಿರೋದು, ಸೂಪರ್ ಅಲ್ಲ? ಇಲ್ಲಿ ನೋಡಿ, ಸ್ಟಾರ್ ಫ್ರೂಟ್ ಮರ ಇದು. ಸಪೋಟ ನೋಡಿ, ಸಪೋಟ ಎಲ್ಲ ಬೆಳೆದಿದ್ದಾರೆ. ಸಪೋಟ ಮರ ಎಲ್ಲ ಇದೆ ಗುರು ಇಲ್ಲಿ. ಸಿಂಗಾಪುರ ನೆಕ್ಸ್ಟ್ ಲೆವೆಲಲ್ಲೇ ಇದ್ದಾರೆ. ಸಪೋಟ ಮರ, ಈ ಸ್ಟಾರ್ ಫ್ರೂಟ್ ಮರ ಎಲ್ಲ ಇಲ್ಲಿ ಟೆರೆಸ್ ಮೇಲೆ ಬೆಳೆದಿರೋದು. ಬ್ಯಾಂಬೂಸು ಏನು ಬೆಳೆದಿಲ್ಲ ಹೇಳಿ ಮೇಲೆ, ಟೆರೆಸ್ ಮೇಲೆ ಎಲ್ಲ ಬೆಳಿಬೋದು. ಈ ಮರದಲ್ಲಿ ಲೀವ್ಸ್ ಬೆಳ್ಕೊಂಡಿದ್ದಾರೆ ನೋಡಿ. ಇಲ್ಲೇ ಒಂದು ಕ್ಲೈಂಬರ್ ಥರ ಗಿಡ ಬೆಳ್ಕೊಂಡ್ಬಿಟ್ಟಿದೆ ಮರದ ಮೇಲೆ, ಸಾಕಾಗಿದೆ. ಸೊ ಮೇಲೆ ಟೆರೆಸ್ ಗಾರ್ಡನಿಂಗ್ ಇತ್ತು 7th ಫ್ಲೋರಲ್ಲಿ. ಹಾಗೆ ಕೆಳಗಡೆ ಬಂದರೆ ಈ ಫುಲ್ ಬಿಲ್ಡಿಂಗ್ಗೆ ಕಾರ್ ಪಾರ್ಕಿಂಗು. ಸೊ ಕಾರ್ ಪಾರ್ಕಿಂಗಲ್ಲಿ ಲಾಸ್ಟ್ ಫ್ಲೋರಲ್ಲಿ ಟೆರೆಸ್ ಗಾರ್ಡನಿಂಗ್ ಮಾಡಿದ್ದು. ಇಲ್ಲಿ ನೋಡಿ ಒಂದು ವೆಲ್ಫೇರ್ ಹೆಂಗೆ ನಿಂತಿದೆ, ಬ್ಲ್ಯಾಕ್ ಬೀಸ್ಟ್ ಥರ. ಯಪ್ಪ, ಬೀಸ್ಟ್. ನಿಸ್ಸಾನ್ ಕಾರ್ ಇದೆ, ಬನ್ನಿ, ಒಂದು ಸೆಕ್ಸಿ ಆಗಿದೆ. ಯಾವುದಿದು? ಜಿ ಟಿ ಆರ್. ನಿಸ್ಸಾನ್ ನೋಡಿ, ಜಿ ಟಿ ಆರ್ ಸಾಕಾಗಿದೆ. ಅಪ್ಪ, ಬಾನೆಟ್ ನೋಡಿ ಎಷ್ಟು ಉದ್ದ ಇದೆ. ಮಿನಿ ಕೂಪರ್. ವೆಲ್ಫೇರ್ ಅಂತೂ ಬೇಜಾನ್ ನೋಡ್ಬೋದು. ಆ ಥರ ಎಕ್ಸ್ಪಲ್ಸ್ ಥರ ಒಂದು ಡರ್ಟ್ ಬೈಕ್ ಇದೆ ನೋಡಿ, ಸಾಕಾಗಿದೆ. ಯಮಹ ಅನ್ಸುತ್ತೆ. ಯಮಹಾನ ಡುಕಾಟಿ. ಸಿಂಗಾಪುರ್ದು ಒಂದು ಪಾರ್ಕಿಂಗ್ ಲಾಟ್ ತೋರಿಸ್ತಾ ಇದ್ದೀನಿ. ಅಪಾರ್ಟ್ಮೆಂಟ್ ಪಾರ್ಕಿಂಗ್ ಲಾಟ್ ಹೆಂಗಿರತ್ತೆ, ಯಾವ್ಯಾವ ಕಾರ್ಸ್ ಇರುತ್ತೆ. ಡಿಸೈನ್ ಕಾರ್ಸ್. ಹೋಂಡಾ, ಟೊಯೋಟೋ ಎಲ್ಲ ನಮ್ಮ ಇದರಲ್ಲಿ ಸ್ವಲ್ಪ ಕಾರ್ಸೇ ಬಿಟ್ಟಿರೋದು. ಬಟ್ ಬೇರೆ ಕಂಟ್ರಿಗೆ ಹೋದರೆ ಡಿಸೈನ್ ಕಾರ್ಸೇ ಇದೆ. ಮರ್ಸಿಡೀಸ್ AMG. ಟೆಕ್ಸ್ಚರ್ ನೋಡಿ, ಅದು ಹೆಂಗಿದೆ, ಡಿಫ್ರೆಂಟ್ ಆಗಿದೆ ಟೆಕ್ಸ್ಚರ್. ಸ್ವಲ್ಪ ಮಿಲ್ಟ್ರಿ ಪ್ಯಾಟ್ರನಲ್ಲಿದೆ. ಯಮಹ ಲೈಕ್ ಟ್ರಯಂಪ್ ಇವಾಗ ಬಿಟ್ಟಿದ್ದಾರಲ್ಲ, ಸೇಮ್ ಲೈಕ್ ಟ್ರಯಂಪ್ 400. ಈ ಥರ ಮೊಪೆಟ್ಸ್ ತುಂಬ ನೋಡ್ಬೋದು. ಎಲ್ಲ ಮೊಪೆಡಲ್ಲೂ ಹಿಂದೆ ಟಾಪ್ ಬಾಕ್ಸ್ ಇರುತ್ತೆ. ಸೊ ಇದೆಲ್ಲ ಏಷ್ಯನ್ ಕಂಟ್ರೀಸಲ್ಲಿ ಜಾಸ್ತಿ ಮೊಪೆಟ್ಸ್ ಈ ಥರ. ಇದು ನಮ್ಮ ಎಫ್ ಸಿ ಗೊತ್ತಲ್ಲ. ಸೊ ಅಷ್ಟೇ ಮುಗೀತು. 7 ಫ್ಲೋರ್ಸ್ ಮೇಲೆ, 7th ಫ್ಲೋರ್ ಟೆರೆಸ್ಸು. ಕಿಡ್ ಫ್ಲೋರ್ಸ್ ಎಲ್ಲ ಗ್ರೌಂಡ್ ಫ್ಲೋರ್ ಟು 7th ಫ್ಲೋರ್ ಇಸ್ ಕಂಪ್ಲೀಟ್ಲಿ ಪಾರ್ಕಿಂಗ್. ಒಳ್ಳೆ ಕಾನ್ಸೆಪ್ಟ್ ಅಲ್ಲ? ಸೊ ಅಪಾರ್ಟ್ಮೆಂಟ್ಸ್ ಅಕ್ಕಪಕ್ಕ ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ. ಬಂದ ತಕ್ಷಣ ಊಟ, ಬಿಸಿ ಊಟ ರೆಡಿ ಇತ್ತು. ಇಲ್ಲಿ ಸಿಂಗಾಪುರದಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಫುಡ್ ಗ್ರೇಡೆಡ್ ಪೇಪರ್ ಶೀಟ್ ಸಿಗುತ್ತೆ. ಸೊ ಒಂದ್ ಕಡೆ ಲ್ಯಾಮಿನೇಟ್ ಆಗಿರುತ್ತೆ. ಸೊ ಆ ಲ್ಯಾಮಿನೇಟೆಡ್ ಶೀಟ್ ಮೇಲೆ ಊಟ ಮಾಡ್ಬೋದು. ನೀವು ಹೋಟೆಲ್ಗೆಲ್ಲ ಹೋದ್ರೆ ಅದ್ರ ಮೇಲೆ ಹಾಕೊಡ್ತಾರೆ ಒಂದು ಪ್ಲೇಟು, ಅದ್ರ ಮೇಲೆ ಈ ಶೀಟ್ ಇಟ್ಟು ಊಟ ಹಾಕೊಡ್ತಾರೆ. ಸೊ ಆ ಥರ ಎಲೆ ಥರ ಯೂಸ್ ಮಾಡ್ಬೋದು. ಸೊ ಬಿಸಿ ಊಟ ರೆಡಿ ಇತ್ತು, ಬಡಿಸಿದ್ರು. ರೈಸು, ಫಿಶ್ ಕರಿ, ಫಿಶ್ ಫ್ರೈ, ಕ್ರ್ಯಾಬ್ ಫ್ರೈ, ಮೊಟ್ಟೆ ಎಲ್ಲ ಬಡಿಸಿದ್ರು. ಸೊ ಸುತ್ತಾಡಿ ಬಂದಿದ್ದು ಸುಸ್ತೆಲ್ಲ ಇತ್ತು, ಮತ್ತು ಹೆವಿ ಅಶು ಬೇರೆ ಸ್ಟಾರ್ಟ್ ಆಗೋಯ್ತು. ಬಂದಿದ್ದ ತಕ್ಷಣ ಊಟ ಅಂತೂ ಅಮೃತ ಥರ ಫೀಲ್ ಆಯಿತು. ಫಿಶ್ ಕರಿ ಅಂತೂ ನನ್ನ ಫೇವ್ರೇಟು. ಸೊ ಫಿಶ್ ಕರಿ ಜೊತೆ ಫಿಶ್ ಫ್ರೈ ಅದೆಲ್ಲ ಇದ್ರೆ ಯಾಕೆ ಕೇಳ್ತೀರಾ ಬಿಡಿ. ಸೊ ಹಂಗಿತ್ತು ಊಟ. ಬಿಗ್ ಥ್ಯಾಂಕ್ಸ್ ಟು ಮೈ ವೈಫ್ಸ್ ಚಿಕ್ಕಮ್ಮ. ಅವ್ರು ಅಷ್ಟು ಚೆನ್ನಾಗಿ ಅಡುಗೆ ಎಲ್ಲ ಮಾಡಿ ಸಖತ್ತಾಗಿ ಹಾಸ್ಪಿಟಾಲಿಟಿ ಇತ್ತು. ಸೊ ಒಂಥರ ಫೀಲ್ ಲೈಕ್ ಹೋಮ್ ಥರ ಆಯಿತು. ಥ್ಯಾಂಕ್ ಯು ಸೋ ಮಚ್.